ಮನೆ ತುಂಬೆಲ್ಲ ನೀರು. ಏನ್ ಮಾಡ್ಬೇಕಂತ ತೋಚದೆ ನಾನು ಮತ್ತು ನನ್ನ ಮೊಮ್ಮಗಳು ಮನೆಯಿಂದ ಹೊರಟು ಕಾಡದಾರಿಯಲ್ಲಿ ಸಾಕ್ತಾ ಇದ್ವಿ. ನಮಗೆ 3 ಆನೆಗಳು ಎದುರಾದ್ವು. ಆ 3 ಆನೆಗಳನ್ನ ನೋಡಿದ್ದೆ ತಡ ಏನ್ ಮಾಡ್ಬೇಕಂತ ತೋಚದೆ ಕೈ ಎತ್ತಿ ಮುಗಿದು ಬೇಡ್ಕೊಂಡೆ, ದಯವಿಟ್ಟು ನನಗೆ ಮತ್ತು ನನ್ನ ಮೊಮ್ಮಗಳಿಗೆ ಏನನ್ನೂ ತೊಂದರೆ ಮಾಡಬೇಡಿ ಅಂತ ಕೇಳ್ಕೊಂಡೆ. ಆ ಬೇಡ್ಕೊಂಡ ಸಮಯದಲ್ಲಿ ಒಂದು ಆನೆ ಕಣ್ಣಲ್ಲಿ ನೀರು ಸುರಿತಿದ್ದನ್ನ ನಾನು ಕಣ್ಣಾರೆ ನೋಡಿದೆ. ಈ ಘಟನೆ ನಡೆದ ಸಮಯ ಮಧ್ಯರಾತ್ರಿ ಸುಮಾರು 1-1:30 ಗಂಟೆ ಇರಬಹುದು. ಬೆಳಿಗ್ಗೆ 6 ಗಂಟೆ ತನಕ ನಾವು ಅಲ್ಲೇ ಮಲಗಿದ್ವಿ. ಆನೆಗಳು ಕೂಡ ನಮ್ಮ ಜೊತೆನೆ ಅಲ್ಲೇ ಇದ್ವು. ನಮಗೆ ಏನು ತೊಂದರೆಯನ್ನು ಕೊಡಲಿಲ್ಲ. ಅವುಗಳು ಇಡೀ ರಾತ್ರಿ ಏನು ಆಹಾರ ತಿನ್ನಲಿಲ್ಲ, ನಮ್ಮೊಟ್ಟಿಗೆನೇ ಇದ್ವು. ನಮಗೆ ಏನು ತೊಂದರೆ ಕೂಡ ಕೊಡಲಿಲ್ಲ. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ನಾವು ಅಲ್ಲಿಂದ ಹೊರಟ್ವಿ. ಪ್ರಿಯ ವೀಕ್ಷಕರೇ, ಇದು ಕೇರಳದ ಪ್ರವಾಹದಲ್ಲಿ ಸಿಕ್ಕ ಒಂದು ಅಜ್ಜಿಯ ಕತೆ. ಇದೇ ಆ ಅಜ್ಜಿ ಸುಜಾತ ಎಂಬುವರು. ಆನೆಗಳು ಬರೀ ತೊಂದರೆ ಕೊಡುತ್ತೆ, ರೈತರ ಬೆಳೆ ಹಾನಿ ಮಾಡ್ತವೆ, ಪುಂಡ ಆನೆಗಳು ಸಾಯಿಸೋದು ಅದು ಇದು ಅಂತಾನೆ ಕತೆ ಕೇಳ್ಕೊಂಡು ನಾವು ನೋಡಿರ್ತೀವಿ. ಆದ್ರೆ ಆನೆಗಳಿಗೆ ಎಂತ ದೊಡ್ಡ ಮನಸ್ಸಿರುತ್ತೆ, ಅವುಗಳು ಕೂಡ ಮರುಗ್ತವೆ, ಅವುಗಳಿಗೂ ಕೂಡ ಕರುಣೆ ಇರುತ್ತೆ ಅಂತ ಈ ಒಂದು ದೃಶ್ಯ ನಮಗೆ ಪಾಠ ಕಲಿಸ್ಕೊಡುತ್ತೆ. ആന 2 കണ്ണും വെള്ളം ഒഴുക അതിന്റെ കാലും ചോട്ടിൽ നേരം വെളുക്കുന്നവരെ കിടന്നു ഞങ്ങള്. ಇನ್ನಾದ್ರೂ ನಾವು ತಿದ್ದುಕೊಂಡು ಆನೆಗಳನ್ನ ಗೌರವ ಕೊಟ್ಟು ನಡೆಸ್ಕೊಳ್ಳೋದನ್ನ ನೋಡ್ಕೋಬೇಕು ವೀಕ್ಷಕರೇ.